ಕಾಂಗ್ರೆಸ್ಗೆ ಯಾತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಲಿತರು ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾಂಗ್ರೆಸ್ಸನ್ನು ಭಾಳ ಪ್ರೀತಿಪೂರ್ವಕವಾಗಿ ಗೌರವಿಸ್ಕೊಂಡು ಬರ್ತಾ ಇದೆ. ಈಗ ಏನು ತಿಳ್ಕೊಂಡಿದೆ ನಮ್ಮನ್ನು ಅಂತ ಹೇಳಿದ್ರೆ, ದಲಿತರು ಓಟ್ ಹಾಕಲಿಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ಅರ್ಥ ಮಾಡ್ಕೊಂಡಿದೆ. ನಮ್ಮವರೇ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರಿಗೂ ಕೂಡ ಅಧಿಕಾರ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ 11 ಬಾರಿ ಅವರು MLA ಆಗಿರ್ತಕ್ಕಂಥದ್ದು, MP ಆಗಿರ್ತಕ್ಕಂಥದ್ದು. ಇವತ್ತು ಈ ಸಮುದಾಯವನ್ನು ಕಾಯುವಂಥ ನಾಯಕರು ಕೂಡ ಇವತ್ತು ವಿಫಲತೆ ಆಗ್ತಾಯಿದ್ದಾರೆ. ಇವತ್ತು ನಮ್ಮನ್ನು ಯಾರು ಹಿರಿಯ ನಾಯಕರು ನಮ್ಮನ್ನು ರಕ್ಷಣೆ ಮಾಡಬೇಕು, ಮೀಸಲು ಕ್ಷೇತ್ರದಿಂದ ಗೆದ್ದಿರೋ ನಮ್ಮನ್ನು ಕಾಪಾಡಬೇಕು ಅಂತಕ್ಕಂಥ ಸಂವಿಧಾನದ ಆಸೆ ಇದೆಯಲ್ಲ, ಎಲ್ಲ ಒಂದು ಕಡೆ ಇವತ್ತು ನೋವಾಗ್ತದೆ. ಇವತ್ತು SC ಮಹದೇವಪ್ಪನಂತವರು ಒಬ್ಬ ಹಿರಿಯ ಮುತ್ಸದಿಗಳು ಸುಮಾರು 45 ವರ್ಷಗಳಿಂದಲೂ ಕೂಡ ನಿರಂತರವಾಗಿ, ಇವತ್ತು ಶ್ರೀನಿವಾಸ್ ಪ್ರಸಾದ್ ನಮ್ಮ ಜೊತೆಲಿಲ್ಲ, ಅವರು ಬಿಟ್ಟ ನಂತರ ಈ ಭಾಗಕ್ಕೆ ಒಂದು ಗಟ್ಟಿ ಧ್ವನಿ ಯಾರಪ್ಪ ಅಂತ ಹೇಳಿದ್ರೆ SC ಮಹದೇವಪ್ಪ. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ, 6 ಬಾರಿ MLA ಆಗಿ 4 ಬಾರಿ ಮಿನಿಸ್ಟರ್ ಆಗಿ ಇವತ್ತು ಒಂದು ಸಚಿವ ಸ್ಥಾನಕ್ಕೋಸ್ಕರ ಇವತ್ತು ನಾವು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಯಾಕೆ ಕಾಂಗ್ರೆಸ್ ಮಾಡ್ತಾಯಿದೆ? ಕಾಂಗ್ರೆಸ್ಸು ನಾವು ದಲಿತರು ನೀವು ಮಾಡಿರ್ತಕ್ಕಂಥವ್ರು ಅನ್ಯಾಯ ಏನು? ನೀವು ಒಂದು ಸೀನಿಯಾರಿಟಿಯನ್ನು ಮೇಂಟೈನ್ ಮಾಡಿ. ಇವತ್ತು ನಮ್ಮ ಈ ಭಾಗದಲ್ಲಿ ಕೊಳ್ಳೇಗಾಲದಲ್ಲಿ ಕೃಷ್ಣಮೂರ್ತಿ ಗೆದ್ದಿರ್ಬೋದು, ಮಳವಳ್ಳಿ ನರೇಂದ್ರ ಇರ್ಬೋದು, ಮತ್ತು ನಂಜನಗೂಡಲ್ಲಿ ದರ್ಶನ್ ಋಣಾಣ ಇರ್ಬೋದು. ಅತಿ ಹೆಚ್ಚಾಗಿ ಗೆದ್ದಿರ್ತಕ್ಕಂಥ ಕ್ಷೇತ್ರ ನರಸೀಪುರ. ಮಹದೇವಪ್ಪನವ್ರನ್ನ ನೀವು ಈ ರೀತಿ ಕಡೆಗಣಿಸಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಮನಸ್ಸು ಭಾಳ ನೋವಾಗ್ತಾಯಿದೆ. ಮತ್ತು ನಾವು ಅಹಿಂದ ಅಂತಕ್ಕಂಥ ಒಂದು ದೊಡ್ಡ ಸಂಘಟನೆಯನ್ನು ನಾವು ಗೌರವಿಸ್ಕೊಂಬರ್ತೀವಿ. ಅಹಿಂದದ ಮಹಾನಾಯಕ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರನ್ನ ನಾವು 20 ವರ್ಷದಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಅವ್ರನ್ನ ನಾವು ಕೈ ಬಿಟ್ಟಿಲ್ಲ. ಇವತ್ತು ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರೋರು ಯಾರು? ಏನು ಅಹಿಂದ ಅಂತ ಏನಿದೆ, ಇವತ್ತು ದಲಿತರನ್ನು, ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಸಿದ್ದರಾಮಯ್ಯನವ್ರ ಜವಾಬ್ದಾರಿ. ಇವತ್ತು ನಾವು ನಿಮ್ಮನ್ನು ದಲಿತರು ಯಾರು ಕೂಡ ನಿಮ್ಮ ಇಳಿ ಅಂತ ನಾವು ಹೇಳಿಲ್ಲ, ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸುವಂತ ನಾವು ಯಾರು ಕೂಡ ಹೇಳಿಲ್ಲ. ಇವತ್ತು ನಿಮ್ಗೆ ಹೈಕಮಾಂಡ್ ಹೇಳಿದರೆ ತ್ಯಜಿಸಿದಿರಿ, ನಂತರದಲ್ಲಿ ನೀವು ನಮ್ಮ ಪರವಾಗಿ ವಕಾಲತ್ತಾಗಬೇಕಾಯ್ತು. ಸಿದ್ದರಾಮಯ್ಯನವರೇ, ಎಲ್ಲ ಒಂದು ಕಡೆ ನೀವು ನಮಗೆ ನಂಬಿಕೆಗೆ ನಾವು ನಿಮ್ಮ ಜೊತೆಲಿ ಇದ್ದೀವಿ, ಈ ನಂಬಿಕೆನ ನೀವು ಉಳಿಸ್ಕೋಬೇಕು. ಇಂದೂ ಇರ್ತೀವಿ, ಮುಂದೂ ಇರ್ತೀವಿ ಸಿದ್ದರಾಮಯ್ಯ ನಿಮ್ಮ ಜೊತೆಲಿ. ಇವತ್ತು ಮಹದೇವಪ್ಪನವರ ಸ್ಥಿತಿ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬರ್ತದೆ.